ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡಿರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರ ಅಂತ ತಿಳ್ಕೊತೀನಿ. ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಂದು ಸಂಡೇ ಬ್ಲಾಗ್ ಆಗಿರ್ತವೆ. ಹೋದ ಸಂಡೇ ಬ್ಲಾಗ್ ಅಂದರೆ ಚೌತಿ ದಿನ ಹಾಲು ಹಾಕೋ ಹಬ್ಬ ಅಂತಾರಲ್ಲ, ನಮ್ಮ ಕಡೆ ಪಂಚಮಿ ಹಬ್ಬ ಅಂತಲೂ ಕರೀತಾರೆ. ಪಂಚಮಿ 2 ದಿನ ಹಾಕ್ತೀವಿ ನಾವು. ಚೌತಿ ಪಂಚಮಿ ಅಂದರೆ ಅಮಾವಾಸ್ಯೆ ಹೋಗಿ ಭೀಮನ ಅಮಾವಾಸ್ಯೆ ಹೋಗಿ 4 ದಿನ ಚೌತಿ, 5ನೇ ದಿನ ಪಂಚಮಿ. ಚೌತಿ ದಿನ ನಾವು ಹಾಲು ಹಾಕ್ತೀವಿ, ಆಮೇಲೆ ಪಂಚಮಿ ದಿನವೂ ಹಾಲು ಹಾಕ್ತೀವಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನೆಲ್ಲ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ನಾಗಪ್ಪನ ಮಾಡಾಕತ್ತೀನಿ ನೋಡಿರಿ. ಉತ್ತಿನ ಮಣ್ಣು ತೊಗೊಂಬಂದು ನಾಗಪ್ಪನ ಮಾಡ್ತೀವಿ. ಈ ನಾಗಪ್ಪಗೆ ನಾವು ಹಾಲು ಹಾಕೋದು. ನಮ್ಮ ತವ್ರ ಮನೆಯಾಗೆಲ್ಲ ನಾವು ಕಲ್ಲಿನ ನಾಗಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕಿ ಬರ್ತಿದ್ವಿ. ಆದರೆ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಹೋಗ್ತಾರೆ, ಆದರೆ ನಮ್ಮ ಮನ್ಯಾಗ ನಾಗಪ್ಪ ಈ ಥರ ಮನೆಯಲ್ಲೇ ನಾಗಪ್ಪನ ಮಾಡಿ, ಇಲ್ಲ ಬೆಳ್ಳಿ ನಾಗಪ್ಪ ಇರ್ತದಲ್ಲ ಅದರಲ್ಲೇ ಹಾಲು ಹಾಕ್ತಾರೆ ನೋಡಿರಿ. ನಿಮ್ಮ ಕಡೆ ನೀವು ಯಾವ ರೀತಿ ಪಂಚಮಿ ಹಬ್ಬ ಚೌತಿ ಮಾಡ್ತಿರೋ ಪಂಚಮಿ ಮಾಡ್ತಿರೋ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾವಂತೂ ಪಂಚಮಿ ಮತ್ತು ಚೌತಿ ಮತ್ತು ಪಂಚಮಿ 2 ದಿನವೂ ಹಾಲು ಹಾಕ್ತೀವಿ. ಪಂಚಮಿ ದಿನ ಚೌತಿ ದಿನ ಉಂಡೆ ಅಳ್ಳು ಇವೆಲ್ಲ ಮಾಡಿರ್ತೀವಿ, ಅದರಲ್ಲೇ ಹಾಲು ಹಾಕ್ತೀವಿ. ಮತ್ತು ನೆಕ್ಸ್ಟ್ ದಿನ ಬೇಳೆ ಹಾಲು ಅಂತ ಹಾಕ್ತಾರೆ, ಅದಕ್ಕೂ ಕೂಡ ಏನಾದರೂ ಸ್ವೀಟ್ ಮಾಡಿ ಹಾಲು ಹಾಕ್ತಾರೆ. ನಾನಿಲ್ಲಿ ಉಂಡೆ ಮಾಡೋಕ್ಕಂತೇಳಿ 5 ದಿನಸಿನ ಧಾನ್ಯಗಳನ್ನು ಹುರಿದಿಟ್ಕೊಂಡು ನೋಡಿರಿ. ಅಕ್ಕಿ, ಗೋಧಿ ಮತ್ತು ಶೇಂಗಾ, ಇದು ಎಳ್ಳು ಮತ್ತು ಕಡಲೆ. ಎಳ್ಳಿನ ಉಂಡೆ ಸಪ್ರೇಟ್ ಮಾಡ್ತಾರೆ. ಆದರೆ ಉಂಡೆ ಮಾಡೋಕ್ಕೆ ನಾನು ಇದು ಬಂದು ಜೋಳ, ಹಳ್ಳಿನ ಜೋಳ ಅಂತ ಸಿಗ್ತಾ ಇದ್ವು ಮೊದಲೆಲ್ಲ, ಆದರೆ ಇವಾಗ ಸಿಗಂಗಿಲ್ಲ. ಸಿಗ್ತಾವೇನೋ ಗೊತ್ತಿಲ್ಲ, ನಾವಂತೂ ತಂದಿದ್ದಿಲ್ಲ ಹಂಗಾಗಿ ಮನೆಯಲ್ಲೇ ಇರ್ತಾವಲ್ಲ ಮಾಮೂಲಿ ಜೋಳ, ಅದರಿಂದನೇ ಹಳ್ಳು ಮಾಡಕತ್ತೀನಿ. ಅಂದರೆ ನೈವೇದ್ಯಕ್ಕೆ ಈ ನಾಗಪ್ಪಿಗೆ ಇದು ಶ್ರೇಷ್ಠವಾದ ಅಂತೇಳಿ ಹಳ್ಳು ಉರಿ ಹಾಕತ್ತೀನಿ ನೋಡಿರಿ. ಹಂಗೆ ಹಳ್ಳು ಬಂದಿರ್ತಾವಲ್ಲ ಅದನ್ನು ನೈವೇದ್ಯಕ್ಕೆ ತೆಗೆದಿರ್ತೀನಿ. ಹಾಗೆ ಇದು 5 ದಿನಸಿನ ಧಾನ್ಯಗಳಂತೇಳಿ ಜೋಳ ಮತ್ತು ಗೋಧಿ, ಅಕ್ಕಿ ಮತ್ತು ಇನ್ನೊಂದು 2 ಥರ ಏನಾದರೂ ಹಾಕಿ ಒಟ್ಟು 5 ದಿನಸಿನ ಧಾನ್ಯನ ಸೇರಿಸಿ ಉಂಡೆ ಮಾಡೋದು. ಮತ್ತು ಎಳ್ಳು ಉಂಡೆ ಸಪ್ರೇಟ್ ಮಾಡೋದು. ಇವೆರಡು ನಾಗಪ್ಪನಿಗೆ ಹಾಕ್ತಾರೆ ನನಗೆ ತಿಳಿದಂಗೆ. ಬೇರೆ ಬೇರೆ ಮಾಡೋರು ಕೂಡ ಬೇರೆ ತಿನ್ನಕ್ಕಂತೇಳಿ ಬೇರೆ ಮಾಡ್ತಾರೆ, ಆದರೆ ನಾಗಪ್ಪನಿಗೆ ಅಂತಲೇ ಹೇಳಿ 5 ದಿನಸಿನ ಉಂಡೆ ಅಂತ ಮಾಡ್ತಾರೆ. ಒಂದು ಕಡೆ ತಂಬಿಟ್ಟು ಅಂತಲೂ ಹೇಳ್ತಾರೆ, ನಮ್ಮ ಕಡೆ ಎಲ್ಲ 5 ದಿನಸಿನ ಉಂಡೆ ಅಂತಲೇ ಕರೀತಾರೆ ನೋಡಿರಿ. ಯಾರೆಲ್ಲ ನಿಮ್ಮ ಕಡೆ ಏನೇಂತ ಕರೀತಾರೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇಲ್ಲಿ ನೋಡಿರಿ, ಹಳ್ಳು ಅಂತ ಹೇಳಿದ್ನಲ್ಲ ಹೆಂಗೆ ಎಗ್ರಕತ್ತವ, ಪಾಪ್ಕಾರ್ನ್ ಯಾವ ರೀತಿ ಸಿಡಿತಾವಲ್ಲ ಹಂಗೆ ಇವು ಸಿಡಿತಾವೆ. ಅಂದರೆ ಅವು ದೊಡ್ಡ ಆಗ್ತಾವೆ, ಇವು ಸಣ್ಣ ಇರ್ತಾವೆ ನೋಡಿರಿ. ಇಷ್ಟೇ 5 ದಿನಸಿನ ಉಂಡೆ ಅನ್ನೆಲ್ಲ. ನಾನಿಲ್ಲಿ ತೊಗೊಂಡಿರೋದು ಶೇಂಗಾ ತೊಗೊಂಡಿನಿ, ಮತ್ತು ಜೋಳ, ಹಾಗೆ ಗೋಧಿ, ಅಕ್ಕಿ, ಇನ್ನೊಂದು ಕಡಲೆ ಹಾಕ್ತೀನಿ. ಈಗ ಎಳ್ಳು ತೋರಿಸ್ನಲ್ಲ ಅವು ಸಪ್ರೇಟ್ ಮಾಡೋದು. ಎಳ್ಳು ಚಿಗಳಿ ಅಂತೇಳಿ ನಾಗಪ್ಪನಿಗೆ ಎಳ್ಳು ಚಿಗಳಿ ಶ್ರೇಷ್ಠ ಅಂತೇಳಿ ಎಳ್ಳು ಚಿಗಳಿನ ಮಾಡ್ತಾರೆ ನೋಡಿ. ಎಳ್ಳು ಉಂಡೆ ನೋಡಿ, ನೈವೇದ್ಯಕ್ಕೆಲ್ಲ ರೆಡಿ ಮಾಡೀನಿ. ಸ್ವಲ್ಪ ಕಟ್ಟಿಂಗ್ ಮಾಡಿ ಯಾಕಂದರೆ ಆಮೇಲೆ ಕಟ್ಟಿದ್ರೆ ಆಯ್ತು ಅಂತ ಇಲ್ಲ ಐತೀನಿ ಕಟ್ಟೋದು. ಕೂಸಿದ್ದೀನಿ, ಮಿಕ್ಸಿಗೆ ಹಾಕಿ ಆಮೇಲೆ ಹಾಕಬೇಕು. ಎಷ್ಟು ಆಗಿದೆ. ನಮ್ಮ ಮನೆಯವರಷ್ಟೇ ಬರಬೇಕು, ಇಬ್ಬರು ಸೇರಿ ಹಾಲಾಗಬೇಕಂತ. ಮತ್ತು ಪೂಜೆ ಅಂತೂ ರೆಡಿ ಆಗಿದೆ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ.
ನೋಡ್ರಿ ಎಷ್ಟು ಚಂದ ಅದಾವ ಹೂವು. ನಮ್ಮ ಗಿಡದಾಗನೇ ಅಳ್ತಾವೆ ಇಷ್ಟು, ಇನ್ನೂ ಭಾಳ ಅದಾವ. ನಮ್ಮ ಮನೆಯವ್ರಿಗೋಸ್ಕರ ಎಷ್ಟೊತ್ತು ಕಾದೇ ಬರ್ತಾರಂತ. ಆದರೆ ಅವರು ಲೇಟ್ ಆಗ್ತದೆ, ನೀನು ಆಗ್ಬಿಡೋ, ಮುಗಿಸ್ಬಿಡು ಎಲ್ಲ ಪೂಜೆ ಎಲ್ಲ ಅಂತ ಹೇಳಿದ್ರು. ಹಂಗಾಗಿ ನಾನು ಕೂಡ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೆ. ಇನ್ನೇನು ನೈವೇದ್ಯ ಹಿಡಿದು ಕಾಯಿ ಹೊಡೆಯೋದಷ್ಟೇ ಇತ್ತು. ನಮ್ಮ ಮನೆಯವ್ರು ಬರಲಿ ಅಂತ ಕಾಯ್ಕೊಂಡು ಕುಂತೀವಿ, ಆದರೆ ಲೇಟ್ ಆಗ್ತದೆ ಅಂತ ಹೇಳಿದ್ರು. ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲು ಹಾಕಿದ್ದೆ. ನೋಡಿರಿ, ನಮ್ಮ ಕಡೆ ಈ ಥರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ನೀವು ಯಾವ ರೀತಿ ಪಂಚಮಿ ಹಬ್ಬ ಹಾಲಾಕ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾವಂತೂ ಇದೇ ರೀತಿಯಾಗಿ ಸಿಂಪಲ್ ಚೌತಿ ಮತ್ತು ಪಂಚಮಿ ದಿನ 2 ದಿನ ಹಾಲು ಹಾಕ್ತೀವಿ ನೋಡಿರಿ. ನಮ್ಮ ಊರಾಗೂ ಒಂದೇ ದಿನ ಹಾಲು ಹಾಕ್ತಾರೆ ಪಂಚಮಿ ದಿನ. ಆದರೆ ನಮ್ಮ ಕಡೆ ಎಲ್ಲ ನಾವೆಲ್ಲ ನಮ್ಮ ತವ್ರ ಮನೆ ಇದ್ದಲ್ಲಿ ಅಲ್ಲಿ ಹಾಕ್ತಿದ್ವಲ್ಲ, ಅವಾಗ ಕೂಡ 2 ದಿನ ಹಾಕ್ತಿದ್ವಿ ಚೌತಿ ಪಂಚಮಿ. ಇವಾಗ ಕೂಡ ಇಲ್ಲಿ ಕೂಡ ನಾವು ಚೌತಿ ಪಂಚಮಿ ದಿನ 2 ದಿನ ಹಾಲು ಹಾಕ್ತೀವಿ ನೋಡಿರಿ. ಇಲ್ಲಿ ಲೈಟ್ ಜಾಸ್ತಿ ಫೋಕಸ್ ಇರೋದ್ರಿಂದ ದೇವ್ರ ಅಲಂಕಾರ ಏನು ಕಾಣ್ತಾ ಇಲ್ಲ, ದೂರ ಅಂತ ಅನಿಸ್ತದ ಲೈಟ್ ಬೆಳಕಿಗೆ. ಆದರೆ ಹೂವಂತೂ ಸಾಕಷ್ಟು ಹೂವು ಆಗ್ತಾಯಿದ್ವು ನಮ್ಮ ಮನೆ ಮುಂದೆ. ಇವಾಗಂತೂ ಜಾಸ್ತಿನೇ ಆಗ್ತಾವೆ. ಒಂದೊಂದು ಸಲ ಒಂದು ಹೂವು ಸಿಗೋಂಗಿಲ್ಲ. ಆದರೆ ಇವಾಗ ಖುಷಿ ಆಗುತ್ತೆ ಈ ಥರ ಹೂವು ಈ ಥರ ಎಲ್ಲಿ ಇಟ್ಟು ಪೂಜೆ ಮಾಡೋದು ತುಂಬಾ ಖುಷಿ ಕೊಡ್ತದೆ. ನೋಡ್ತಾ ಇರ್ಬೋದು, ಒಂದೊಂದು ಸಲ ಕಾಣ್ತದೆ. ಸಿಂಪಲ್ಲಾಗಿ ನಾವೇನು ಫುಲ್ಲು ಗ್ರ್ಯಾಂಡ್ ಅಂತ ಮಾಡಲ್ಲ. ಈ ಥರ ಯಾವುದೇ ಹಬ್ಬ ಆಗಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ನೋಡಿರಿ. ಇದಾಗಿತ್ತು ನನ್ನ ಪಂಚಮಿ ದಿನದ ವ್ಲಾಗು. ಇನ್ನೂ ಅದ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಸೀರೆ ಗೊತ್ತಾಗ apa manfaat ini kan depan manfaat jadi mantap apa manfaat ini kan depan nanti manfaat ಎಲ್ಲ ಪಾಲ್ ನಾಗಪ್ಪ ಫೈನಲ್ ಪೂಜೆ ಆಯಿತು. ನಾಗಪ್ಪನಿಗೆ ಹಾಲು ಹಾಕಿದ್ವಿ. ನಾನೊಬ್ಬಕ್ಕೆ ಹಾಕಿದ್ನಿ, ಮನೆಯವ್ರು ಇರಲಿಲ್ಲ. ಹಂಗಾಗಿ ಕಾದು ಇಷ್ಟೊತ್ತು ಅವ್ರು ಬರಲಿಲ್ಲ. ಪೂಜೆ ಅಂತ ಆಯಿತು. ಸಂಜೆಗೆ ದೀಪ ಹಚ್ಚೀನಿ. ಇಲ್ಲಿ ನೋಡ್ರಿ ಕೊಬ್ಬರಿ ಇತ್ತು, ನಮ್ಮ ಅರ್ಜುನ ತಿಂದ್ಬಿಟ್ಟನ ಅದನ್ನು. ಇದು ನೈವೇದ್ಯನ ತಕ್ಕೊಂತೀನಿ ನಾನು. ಇದು ಸಾರು ರೈಸ್ ಮಾಡಿದ್ದೀನಿ. ಹೀಗೆ ನಮ್ಮ ಮನೆಯವರು ಗೋಂಜಾಳ ತೊಗೊಂಬಂದಾರ. ಇದನ್ನು ಬಾ, ಬೇಕು ನಿಂಗೂ ಬೇಕಾ? ಅಲ್ಲೆಲ್ಲ ಎಲ್ಲ ತಿಂದಿಯಲ್ಲ, ಕೊಬ್ಬರಿ ತಿಂದು ಮತ್ತೆ ನೋಡ್ತೀಯ ಅಲ್ಲಿ ನೋಡಿ. ತಿನ್ನೋದಪ್ಪಿ ನೀನು, ಅಲ್ಲಿ ಬಿತ್ತು ನೋಡಿ ಕೆಳಗೆ.
ತಿನ್ನಲಿ ಸರಿ